ಆತ್ಮೀಯ ಕನ್ನಡ ಬಾಂಧವರೇ, ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸರ್ವಶ್ರೇಷ್ಠ. ಈ ಸರ್ವಶ್ರೇಷ್ಠ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರ ಸಚಿವ ಸಂಪುಟ, ಎಲ್ಲ 224 ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿಯಲ್ಲಿ ಎಲ್ಲ ಮಾಜಿ ನಗರಸಭಾ ಸದಸ್ಯರು ಹಾಗೂ ಸಮಸ್ತ ರಾಜಕಾರಣಿಗಳು, ಸಮಸ್ತ ಕನ್ನಡಪರ ಹೋರಾಟಗಾರರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ನಾಡಿನ ಅಸ್ಮಿತೆಗಳಾದಂತಹ ನಮ್ಮ ಕಾಯಕಯೋಗಿ ಡಾಕ್ಟರ್ ಸಿದ್ಧಗಂಗಾ ಮಠದ ಶಿವಕುಮಾರ್ ಮಹಾಸ್ವಾಮಿಗಳು, ಅದೇ ರೀತಿ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ಇವರಿಬ್ಬರಿಗೂ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಸರ್ಕಾರಗಳು ಮತ್ತು ನೀವೆಲ್ಲ ಯಶಸ್ವಿಯಾಗಬೇಕು. ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಇವರ ಹೆಸರನ್ನು ಶಿಫಾರಸು ಮಾಡಿ ಕನ್ನಡ ನಾಡಿಗೆ 2 ಮರಣೋತ್ತರ ಭಾರತ ರತ್ನಗಳ ಬರುವಂತೆ ತಾವು ಮಾಡಬೇಕು ಅನ್ನೋದು ನಮ್ಮೊಬ್ಬರ ಆಸೆ ಅಲ್ಲ, 7.5 ಕೋಟಿ ಕನ್ನಡಿಗರ ಆಸೆಯಾಗಿದೆ. ನಾಡಿನ ಅಸ್ಮಿತೆಗಾಗಿ ಹೋರಾಟ ಮಾಡಿದಂತಹ ಸಾರಾ ಗೋವಿಂದು, ವಾಟಾಳ್ ನಾಗರಾಜ್, ಜಿ ನಾರಾಯಣ್ ಕುಮಾರ್, ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡ ಇಬ್ಬರು ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಅದೇ ರೀತಿ ಎಲ್ಲ ಕನ್ನಡಪರ ಹೋರಾಟಗಾರರು, ಇವರೆಲ್ಲರ ಒಂದು ಅಭಿಲಾಷೆಯಾಗಿದೆ. ಘನ ಸರ್ಕಾರವು ಈ ಎಲ್ಲ ಅಭಿಲಾಷೆಗೋಸ್ಕರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ತಂದು ನಮ್ಮ ರಾಜ್ಕುಮಾರ್ ಮತ್ತು ಪದ್ಮಭೂಷಣ ಶಿವಕುಮಾರ್ ಸ್ವಾಮೀಜಿಗಳಿಗೆ ಮರಣೋತ್ತರವಾಗಿ ಒಂದು ಭಾರತದ ಪ್ರಶಸ್ತಿ ತಡ್ಕೊಳ್ಳಲು ಯಶಸ್ವಿಯಾಗಬೇಕು ಅಂತ ರಾಜ್ಯಾಂಗ ಕನ್ನಡ ಸಂಘದಿಂದ ನಾನು ಕನ್ನಡ ದಿನೇಶ್ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ಕನ್ನಡಿಗರ ಪರವಾಗಿ ಒಂದು ಒತ್ತಾಯ ಮತ್ತು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.